ಆದರೆ ಶಿವರಾತ್ರಿ ಅಂತೂ ಮಾಡೋ ಪೂಜೆ ಅದು ತುಂಬಾ ಏನು ಕಠಿಣವಾದ ಪೂಜೆ ಆಗಿರೋದಿಲ್ಲ. ಓಂ ನಮಃ ಶಿವಾಯ ಅಂತ ಭಕ್ತಿ ಸಾಕು. ಈ 4 ಯಾಮಗಳಲ್ಲಿ ಪೂಜೆ ಅಂತ ಹೇಳ್ತಾರಲ್ಲ, ಅದು ಯಾವ ತರ ಇರುತ್ತೆ, ಯಾರು ಮಾಡಬೇಕು? 4 ಯಾಮ ಪೂಜೆ ಅಂದ್ರೆ ಏನು ಅಂದ್ರೆ ಸಾಯಂಕಾಲ 6ರಿಂದ 9, 9ರಿಂದ 3, 3ರಿಂದ ವಿಶೇಷವಾಗಿ 6 ಗಂಟೆ ಅಂದರೆ 12 ಗಂಟೆ, 9ರಿಂದ 12. ಏನು ಹೇಳುತ್ತೆ ಅಂದರೆ ಶಿವರಾತ್ರಿ ದಿವಸ ನೀನು ಯಾವಾಗಲೂ ಹೇಳ್ಬಾರ್ದಂತೆ. ಪಾರ್ವತಿ ಪೂಜೆ ಮಾಡ್ತಾಳಲ್ಲ 12 ಗಂಟೆಗೆ ಮಠ ರಾತ್ರಿಯಲ್ಲಿ, ಮಧ್ಯರಾತ್ರಿ ಅರ್ಧಜಾಮ ಅಂತ ಕರೀತಾರೆ, ಆ ಮಠರಾತ್ರಿಯಲ್ಲಿ 12 ಗಂಟೆ ಮೇಲಿಂದ 3 ಗಂಟೆಗೆ ಏನು ಪೂಜೆ ಮಾಡ್ತೀವಿ ಆ ಸಮಯದಲ್ಲಿ ಎದ್ದಿರಬೇಕು, ಅದೇ ಜಾಗರಣೆ. ನೀ ಬೇರೆ ಟೈಮಲ್ಲಿ ನಿದ್ದೆ ಮಾಡಿಬಿಡು, ಬೇಡ ಅಂದಿಲ್ಲ. ಅಥವಾ ನೀನು ಎಬ್ಸಕ್ಕೆ ಕೂತ್ಕೊಳ್ಳೋಕೆ ಆ ಟೈಮ್ಗೆ ನೀವು ಒಳ್ಳೆ ನಿದ್ದೆ ನಿನಗೆ. ಪಾರ್ವತಿ ಸಮಯದಲ್ಲಿ ಪರಮೇಶ್ವರನಿಗೆ ಪೂಜೆ ಮಾಡಿದ ಸಮಯ 12ರಿಂದ 3 ಗಂಟೆ ಅಂತ. ಆ ಸಮಯದಲ್ಲಿ ಒಂದು ಹೊತ್ತಾದರೂ ಎದ್ದು ಒಂದು ಜಾಮದ್ದಾದರೂ ಪೂಜೆ ಮಾಡು ಅಂತ ಹೇಳಿ. 4 ಯಾಮದ ಪೂಜೆ ಅಂದರೆ, ಈ ಯಾಮಗಳ ಪೂಜೆಯನ್ನು ಯಾವತ್ತು ಮಾಡ್ತಾರೆ, ಶೃಂಗೇರಿ ಜಗದ್ಗುರು ಪೂಜೆ ಮಾಡ್ತಾರೆ. ಶೃಂಗೇರಿ ಜಗದ್ಗುರು ಏನು ಪೂಜೆ ಮಾಡ್ತಾರೆ ಅಂದರೆ 4 ಯಾಮ ಪೂಜೆ ಮಾಡಿ ಚಂದ್ರನಿಗೆ ಸೌರಾಷ್ಟ್ರ ಸೋಮನಾಥ ಚಂದ್ರನಿಗೆ ಶಾಂತಿಯನ್ನು ಮಾಡಿ ಅವನಿಗೆ ಚಂದ್ರಮೌಳೇಶ್ವರ ಅಂತ ನಾಮಕರಣ ಮಾಡಿ ಪೂಜೆ ಮಾಡೋದು ಇಲ್ಲಿ ಮಠದ ಒಳಗೆ. ಮಹಾಲಿಂಗೇಶ್ವರ ಅಂದರೆ ಮಹಾಂಕಾಳೇಶ್ವರ, ಮಹಾಲಿಂಗೇಶ್ವರ ಅಂತ ಮೇಲ್ಗಡೆ ಬೆಟ್ಟದ ಮೇಲೆ ಇರೋನ ಮರುದಿವಸ ಪೂಜೆ ಮಾಡ್ತಾರೆ, ಅಂದರೆ ನಾಳೆ ಪೂಜೆ ಮಾಡ್ತಾರೆ ಬೆಟ್ಟದ ಮೇಲೆ ಹೋಗಿ ಈಶ್ವರ. ತದನಂತರ ಚಂದ್ರ ದರ್ಶನ ಮಾಡಿ ಉಪವಾಸ ಮಾಡಿದ್ದರೆ ಅದು ಮರುದಿವಸ ಚಂದ್ರ ದರ್ಶನ ಮಾಡೇ ತಿನ್ನಬೇಕು ಅಂತ ಹೇಳುತ್ತೆ. ಇವತ್ತು ಸುಮ್ಮನೆ ಮಾಡ್ಕೊಂಡು ಪೂಜೆ ಉಪವಾಸ ಮಾಡಿದ್ರೆ ಪೂರ್ತಿ ಮಾಡಬೇಕು, ಇಲ್ವಾ ಬಂಸ್ಕೊಂಡು ಸುಮ್ಮನೆ ಇರಬೇಕು, ಚೆನ್ನಾಗಿ ತಿನ್ಕೊಂಡಿರಿ, ಬೇಡ ಅಂದಿಲ್ಲ. ನಾಟಕ ಮಾಡಕ್ಕೆ ಹೋಗ್ಬೇಡಿ. ಏನು ಅಂದ್ರೆ ಅಯ್ಯೋ ಬೆಳಗಿಂದ, ಇವಾಗ ಮುಸಲ್ಮಾನರು ಭಾಳ ಜನ ರೋಜಾ ಅಂತ ಮಾಡ್ತಾರೆ. ರೋಜಾ ಅಂದ್ರೆ ಬೆಳಗಿಂದ ಉಪವಾಸ ಇರ್ತಾರೆ. ಅವ್ರು ಕಟ್ನಿಟ್ಟು ನೋಡು ಒಂಚೂರು ನೀರು ಕುಡಿಯಲ್ಲ, ಮಠ ಎಲ್ಲ ಇರ್ತಾರೆ. ಸಾಯಂಕಾಲ ಸಮೋಸ ಬಿಡ್ಜಿ ಚೆನ್ನಾಗಿ ತಿನ್ಬಿಡ್ತಾರೆ. ಕೆಲವರು ಜೈನರಷ್ಟು ಕಠಿಣವಾಗಿ ಮಾಡಿದ್ರೆ ಉಪವಾಸ ಹಂಗೆ ಮಾಡಬೇಕು ಅಂತ ಹೇಳ್ತಾರೆ. ನೀರು ಇಂಜಿಲ್ ಕೂಡ ನುಂಗಂಗಿಲ್ಲ, ಉಪವಾಸ ಪೂರ್ತಿ ಮಾಡಬೇಕು. ನೀನು ಫಲಾರ ತಿಂದರೆ ಪ್ರಯೋಜನ ಇಲ್ಲ, ಉಪಹಾರ ತಿಂದರೆ ಪ್ರಯೋಜನ ಇಲ್ಲ. ಆಮೇಲೆ ಎಷ್ಟೋ ಜನ ಕನ್ಫ್ಯೂಷನ್ ಅಂದರೆ ಉಪಹಾರ ಅಂದರೆ ತಿಂಡಿಗಳು, ಫಲಹಾರ ಅಂದರೆ ಹಣ್ಣುಗಳು. ಫಲಾರ ಮಾಡಿದೆ ಅಷ್ಟೇ ಅಂತ ಊಟದಷ್ಟು ಫಲಾರ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಸಂಕಷ್ಟ ಬೆಳಗಿಂದ ಉಪವಾಸ ಇರ್ತಾರಂತೆ, ರಾತ್ರಿ ಕೂತ್ಕೊಂಡು ಎಲ್ಲ ಗಡಂ ಬಂದು ನುಂಗ್ತಿರ್ತಾರೆ. ಹಂಗೆಲ್ಲ ಪ್ರಶ್ನೆ ಇಲ್ಲ. ಏನಾಗುತ್ತೆ, ಅನ್ನ ತಿನ್ನಬಾರ್ದು ಇವತ್ತು, ಅನ್ನದ ಪದಾರ್ಥಗಳು ತಿನ್ನಬಾರ್ದು. ಎಲ್ಲ ಸೌಮ್ಯವಾಗಿರ್ತಕ್ಕಂಥ ಪದಾರ್ಥಗಳು, ಹುರಿ ಇಟ್ಟು ತಿನ್ಬೋದು, ಬೇಯಿಸಿರ್ತಕ್ಕಂಥದ್ದು, ಹಬೆ ತುಂಬ ಇಷ್ಟವಾಗಿರ್ತಕ್ಕಂಥ ಹಬೆ ತಿನ್ನಬೇಕಾಗುತ್ತೆ, ಕಡುಬು ಗಿಡುಬು ತಿನ್ಬೋದು. ಅವನಿಗೆ ತುಂಬ ಇಷ್ಟ. ಅವನಿಗೆ ಮುಲಾಮ್ ಹಣ್ಣು ತುಂಬ ಇಷ್ಟ. ಯಾರಿಗೆ? ಪರಮೇಶ್ವರನಿಗೆ. ಗಣಪತಿನೇ ಸ್ವತಃ ಮುಲಾಮ್ ಹಣ್ಣು ತಂದು ಕೊಡ್ತಾನಂತೆ. ಅಪ್ಪ ತಗೋ ಅಂತ ಅದನ್ನು ವಿಶೇಷವಾಗಿ ಕೊಡ್ತಾನೆ. ಆ ಮುಲಾಮ್ ಹಣ್ಣು ಇವತ್ತು ತಿಂದರೆ ಭಾಳ ವಿಶೇಷ. ಅದಾದ ಮೇಲೆ ಋಷಿ ಮುನಿಗಳು, ಸಪ್ತ ಋಷಿಗಳು ಏನು ಮಾಡ್ತಾರೆ, ಇವರಿಗೆಲ್ಲ ಏನು ವಿಶೇಷ ಅಂದರೆ ಒಂದು ಹಣ್ಣನ್ನು ಬೆಳಗ್ಗೆ ಎದ್ದು ತಿನ್ನಬೇಕು ಅಂತ. ಅದೇನು ಹೇಳುತ್ತೆ, 11 ಬೇಲ್ದ ಹಣ್ಣು, 1 ಬಿಲ್ಲು ಪತ್ರೆ ಅಂತ. 11 ಬೇಲ್ದ ಹಣ್ಣಲ್ಲಿ ಒಳಗೆಲ್ಲ ಕೆರೆದು ಬಿಟ್ಟು ಅದನ್ನು ಒಳಗೆ ಹಾಕಿ 1 ಬಿಲ್ಲು ಪತ್ರೆ ಒಳಗಡೆ ಇರತಕ್ಕಂಥ ರಸನ ಹಾಕ್ಕೊಂಡು ತಿಂದರೆ 12 ಲಿಂಗದ ಫಲವನ್ನು ಸಿಗುತ್ತೆ ಅಂತ. ಆದ್ರೆ ಋಷಿಗಳೇನು ಮಾಡೋರು, ಬೆಳಗ್ಗೆ ಬೇಗ ಕೊಡೋದ್ರಿಂದ ರಾತ್ರಿ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಕೊಡ್ತಾರೆ, ಪರಮೇಶ್ವರನಿಗೆ ದಾನ ಮಾಡ್ತಾರೆ. ಅದಕ್ಕೆ ಬೇಲ್ದಣ್ಣು ತಗೋಬೇಕು. ಅದಕ್ಕೆ ನೋಡು, ರಾಮಾಯಣದಲ್ಲಿ ರಾಮರಸ ಯಾವ್ದಾರು ತಗೋಬೇಕು ಅಂದರೆ ಬೇಲ್ದ ಹಣ್ಣು ತುಂಬ ಇಷ್ಟ. ಹಾಗೆ ಶಿವರಾತ್ರಿ ದಿವಸ ಬೇಲ್ದ ಹಣ್ಣು ರಸ ಅವನಿಗೆ ತುಂಬ ಇಷ್ಟ. ಸೊ ಇಂಥ ಒಂದು ಬೇಲ್ದ ಹಣ್ಣು ರಸನ ಅವನು ಕೊಟ್ಟಿದ್ದ ದಿವಸ ತುಂಬ ಇಷ್ಟವಾಗಿರ್ತಕ್ಕಂಥ, ನೋಡು ಅದೇನು ಅಂದರೆ ನೀರ ಇದ್ದ ಹಾಗೆ, ಸೂರ್ಯ ಉದಯಕ್ಕೆ ಮೊದಲು ಕುಡಿದ್ರೆ ಅಮೃತ, ಆಮೇಲೆ ಹೋದರೆ ವಿಷ ಅಂತ ಹೇಳಿ. ಸೊ ಕೆಲವರು ಏನು ಮಾಡ್ತಾರೆ, ಅಯ್ಯೋ ಈಶ್ವರ ಬಾಂಗ್ ಸೆತ್ತಾ ಇದ್ದ, ಏನು ಕುಡಿತಿದ್ದ, ಇವರು ಅಪ್ಯೂಪನ ಪಿಂಡ, ಇವರೆಲ್ಲ ಹೋಗಿ ನೋಡಿದ್ರ ಅಲ್ಲಿ? ಇಲ್ಲದೇ ಇರೋ ಕಥೆಗಳೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಪರಮಾತ್ಮ ಎಷ್ಟು ವಿಶೇಷ ಅಂದರೆ ಸರ್ವವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥ ಅವ್ನು ಕುಡ್ಕೊಂಡು ಕೂತ್ಕೊಳ್ಳೋಕ್ಕೆ, ನೀವು ನನ್ನ ಮಕ್ಕಳ ಕುಡಿಯೋಕ್ಕೋಸ್ಕರ ಅವನ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ತಾರೆ. ಎಲ್ಲ ಸುಳ್ಳು ಹೇಳಬೇಡಿ. ಇಲ್ಲದೇ ಇರೋ ಜಾತಕ ಫಲವನ್ನು, ಇಲ್ಲದೇ ಇರತಕ್ಕಂಥ ಶಾಸ್ತ್ರಗಳನ್ನು ದೇವ್ರನ್ನ ಮೇಲೆ ಹೇಳೋದು ತಪ್ಪು. ಯಾರಾದರೂ ಹೋಗಿ ನೋಡಿದ್ರೆ ಖಂಡಿತ ಇಲ್ಲ. ಇದೇನು ಹೇಳುತ್ತೆ ಅಂದರೆ, ಈ ಹಣ್ಣುಗಳನ್ನು ಯಾರು ತಿಂತಾರೋ 11 ರುದ್ರಗಳಲ್ಲಿ ಕೊನೆಯದಾಗಿರೋ ಬಿಲ್ಪತ್ರ ರುದ್ರ. ಬಿಲ್ಪತ್ರೆದು ಕಥೆ ಇದೆ ಇವತ್ತು. ಆ ಬಿಲ್ಪತ್ರೆ ಕಥೆ ಹೇಳಬೇಕಾದ್ರೆ ಈ ಬೇಲ್ದ ಹಣ್ಣು ಯಾರು ತಿಂತಾರೋ, ನಾಗದೇವತೆಗಳೇ ಸ್ವತಃ ಬಂದು ಕೂತಿರ್ತಕ್ಕಂಥ 11 ರುದ್ರಗಳು ಒಂದೊಂದು ಸಲ ಬಂದಾಗಲೂ ಇವಳು ಯಾರು ಅವನ ತಾಯಿಯಾಗಿರ್ತಾಳೋ, ಅಂದರೆ ಈಶ್ವರನಿಗೆ 11 ತಾಯಿಗಳಾಗಿರ್ತಕ್ಕಂಥ ಕೊನೆಯ ತಾಯಿಯಾಗಿರೋಳು ಯಾರು ಅಂದರೆ ಅಂಜನಾದೇವಿ, ಗರ್ಭಾನ್ವಯ ದೇವ. ಯಾರೋ ಸಾಕ್ಷಾತ್ ಮಹಾವಿಷ್ಣು ಅನುಗ್ರಹವಾಗಿ ಹುಟ್ಟಿರ್ತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ಇರತಕ್ಕಂಥವನು ಆಂಜನೇಯ ಒಬ್ಬನೇ. ಅದಕ್ಕೆ ನೀವೇನು ಹೇಳಬೇಕು ಅಂದರೆ, ಏನು ಶ್ವೇತಾ ವಿಶೇಷ ಅಂದರೆ, ನೀವೆಲ್ಲ ನೋಡಬೇಕು ಅಂದರೆ ಇವತ್ತು ಈಶ್ವರ ಸಿಗದೇ ಇದ್ರೂ ಪರವಾಗಿಲ್ಲಂತೆ, ಅವನ 6 ದೃಷ್ಟಿಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಅರಿಷಡ್ವರ್ಗಳಿರೋನು ಸುಬ್ರಹ್ಮಣ್ಯ ಒಬ್ಬನೇ. ಅದಕ್ಕೆ ಷಣ್ಮುಖನಾಥ ಸುಬ್ರಹ್ಮಣ್ಯ. ಅವ್ನು ನೋಡಿದ ಸಾಕಂತ ಈಶ್ವರನ ಪರಮ ಭಕ್ತ. ಅದೇ ವೈಶಿಷ್ಟ್ಯಪೂರ್ವಕವಾಗಿ ರುದ್ರ ಸಂಭೂತ ಈಶ್ವರನ ಸ್ವತಃ ಮಗನಾಗಿರ್ತಕ್ಕಂಥವನು ರುದ್ರ. 11ನೇ ರುದ್ರ ಯಾರು ಅಂದರೆ ಆಂಜನೇಯ ಒಬ್ಬನೇ. ಅದಕ್ಕೆ ಇವತ್ತು ಆಂಜನೇಯ ಸುಬ್ರಹ್ಮಣ್ಯನ ನೋಡಿದ್ರೇ ಎರಡೂ ಫಲಗಳನ್ನು ಸೇರಿರ್ತಕ್ಕಂಥದ್ದು. ನಿಮ್ಮ ಅರಿಷಡ್ವರ್ಗಳು ಕಂಟ್ರೋಲ್ ಮಾಡಿಕೊಂಡು ಶಾಂತಿಯಾಗಿ ಆಂಜನೇಯನ ಥರ ಇರ್ತಕ್ಕಂಥವ್ನು. ಆಂಜನೇಯನ ಹೆಸರೇನು ಇನ್ನೊಂದು ಪ್ರಾಣದೇವರು. ಒಳಗಿರ್ತಕ್ಕಂಥ ಹಾರ್ಟ್ನ ಪ್ರಾಣವನ್ನು ಕೊಡ್ತಕ್ಕಂಥವನು. ಉಸಿರು ಹುಫ್ ಅಂತ ನಿಂತೋಗ್ಬೋದು, ಒಳಗಡೆ ಕೊಡಬೇಕಾದ್ರೂ ಹೊರಗಡೆ ತೆಗಿಬೇಕಾದ್ರೂ ಯಾರಿಗೋ ಪ್ರಾಣದೇವರದು. ಅದಕ್ಕೆ ಆಂಜನೇಯ ವಾಯುಪುತ್ರಂ. ಅದಕ್ಕೆ ಅಂತ ಮನೋಜಗಂ ಮಾರುತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ
ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ ನಮಾಮಿ. ಅದಕ್ಕೆ ನೀವತ್ತು ಆ ಬೇಲ್ದಣ್ಣು ಕಪಿಗಳಿಗೆ ತುಂಬ ಇಷ್ಟ, ಅದಕ್ಕೆ ರುದ್ರನ್ ತುಂಬ ಇಷ್ಟ ಅಂತ ಹೇಳಿ ಇವತ್ತು ಬೇಲ್ದಣ್ಣ ರಸನ ಅವ್ನು ಕೊಡೋದು. ಮುಲಾಮ್ ಹಣ್ಣನ್ನು ತಿನ್ಬೋದು, ನೀವೆಲ್ಲ ಅದನ್ನು ನೈವೇದ್ಯ ಮಾಡಿ ತಿನ್ನಬೇಕು. ಕೆಲವರೆಲ್ಲ ಅಲ್ಲಿ ಹೋಗಿ ಹೋಟೆಲ್ ಗಿಟಲ್ ತಿಂತೀರಾ, ಯಾರಿಗೆ ಗೊತ್ತು ಹೆಂಗೆ ತಿಂತಿರೋ. ದೋಸೆ ಅಂತಾರೆ, ಅನ್ನ ಪದಾರ್ಥ ಇದ್ದೇ ಇರುತ್ತೆ, ಅನ್ನ ಹಾಕೇ ಇರ್ತಾರೆ, ಆಯಿತಾ. ರಾಗಿ ಹಿಟ್ಟು ತೊಗೊಳ್ಳಿ ಬೇಡ ಅಂದಿಲ್ಲ, ಜೋಳನ ತಿನ್ನಿ ಬೇಡ ಅಂದಿಲ್ಲ, ಅವಲಕ್ಕಿ ತಿಂತೀರಾ ಅದು ಅನ್ನನೇ. ಆದರೆ ಏನು ಮಾಡು, ನೀವು ಭತ್ತದ ಅರಳಲ್ಲಿ ಉಂಡೆಯನ್ನು ಮಾಡಿಕೊಂಡು, ಭತ್ತದ ಅರಳಲ್ಲಿ ಉಂಡೆ ಮಾಡ್ಕೊಂಡು ಸಿಹಿ ತಿನ್ನ ಏನು ಚೆನ್ನಾಗಿರುತ್ತೆ, ಬೆಲ್ಲ ಹಾಕ್ಕೊಂಡು ತಿಂದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಳ್ಳುಂಡೆ ತಿನ್ನಿ, ಮೃತ್ಯುಂಜಯನಿಗೆ ನೈವೇದ್ಯ ಮಾಡಿ ಯಾರು ಎಳ್ಳುಂಡೆನ ಇವತ್ತು ತಿಂತಾರೋ. ಅಕಸ್ಮಾತ್ ನಿಮ್ಗೆಲ್ಲರಿಗೂ ಏನಂದರೆ ಇವತ್ತು ಟಿ ವಿ ನೋಡ್ತಾ ಇರೋರು ನಿಮ್ಮ ಮನೇಲಿ ಬೆಡ್ ರಿಡನ್ ಆಗಿರೋರನ್ನ ಮೇಲೆ ಕಳಿಸ್ಬೇಕು ಅಂದರೆ ನಾನು ಒಂದು ಮಂತ್ರ ಹೇಳ್ಕೊಡ್ತೀನಿ, ಇವತ್ತೆಲ್ಲರೂ ಕಳಿಸ್ಬಿಡ್ಬೋದು. ಅಂದರೆ ಶಿವರಾತ್ರಿಗೆ ಎಷ್ಟು ವಿಶೇಷ ಅಂದರೆ ಸುಮ್ಮನೆ ಬೆಡ್ಡಲ್ಲಿ ಇರ್ತಾರೆ, ಔಷಧಿ ಒಳಗೆ ಹೋಗಲ್ಲ, ಹೊರಗಡೆ ಔಷಧಿ ಬರಲ್ಲ. ಅಂದರೆ ಅವ್ರು ತೊಗೊಂಡಿರೋ ಆಹಾರ ಒಳಗೆ ಹೋಗ್ತಿದ್ದಾಗ ಹೊರಗಡೆ ಹೇಗೆ ಬರುತ್ತೆ, ಬೆಡ್ಡಲ್ಲಿ ಹಿಂಗಿರ್ತಾರೆ ಅಂಥವ್ರನ್ನ ಕಳಿಸ್ಬಿಡೋದು ವಾಸಿ. ಹಾಗೇನ್ಬಿಟ್ಟು ಕತ್ತಿಚ್ಕೋದು ಬೇಡ, ಈ ಮಂತ್ರವನ್ನು ಹೇಳಿ ಪರಮಾತ್ಮ ಕರ್ಕೊಂಡು ಹೋಗ್ಬಿಡು. ಏನು ಮಾಡಬೇಕು, ಬೆಡ್ ಆಗಿರ್ತಕ್ಕಂಥವ್ರನ್ನ ಯಾವತ್ತೂ ಬೆಡ್ಡನ್ನು ಗೋಡೆಗೆ ಅಟ್ಯಾಚ್ ಮಾಡಬಾರ್ದು. ಯಮಧರ್ಮರಾಜರು ಬರ್ತಾರಂತೆ, ಅವರ ಸೈನಿಕರು ಬರ್ತಾರಂತೆ, ಒಳಗಡೆ ಅಕಸ್ಮಾತ್ ಗಬ್ಬಾಗಿ ಇಟ್ಕೊಂಡು, ಕೆಳಗಡೆ ಗಬ್ಬಾಗಿ ಇಟ್ಕೊಂಡು, ಅವ್ರಿಗೂ ಹಾಕಿರೋ ಬಶೀಟ್ ಗಲೀಜಾಗಿ ಇಟ್ಕೊಂಡು, ವಾಸನೆ ರೂಮ್ ಏನಾದರೂ ಇಟ್ಕೊಂಡು ಉಚ್ಚಗಿಚ್ಚ ಹೋಯ್ದು ಬೆಡ್ ಆಗಿದ್ರೆ ಏನು ಮಾಡ್ತೀರಾ ಅಂತ ಗಬ್ಬಾಗಿಟ್ಟಿದ್ರೆ ಬಿದ್ದು ಸಾಯಲಿ ಬಿಡೋಕೆ ಮಹಾಕರ್ಮ ಅಂತಾರಂತೆ. ಅದೇ ನೀವು ಅವತ್ತು ಕಪಿಲ ಅಂತಕ್ಕಂಥ ಒಂದು ಕಪ್ಪು ಹಸುದು ಗಂಜಳನ ಒಂದು ಬಕೆಟ್ಗೆ ಒಂದಿಷ್ಟೇಷ್ಟು ಬಿಳಿ ಸಾಸಿವೆ, ಪಚ್ಕರ್ಪುರ, ಅರಿಶಿನ ಹಾಕಿ ಆ ಗಂಜಳ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೀವು ಆ ಮನೆ ಆ ರೂಮನ್ನು ಸಾರಿಸ್ಬಿಟ್ಟು ಬೆಡ್ನ ಸೆಂಟ್ರಿಗೆ ಹಾಕಬೇಕು. ಅದಕ್ಕೆ ಹಾಲಲ್ಲಿ ರೂಮಲ್ಲಿ ಮಧ್ಯ ಮಲ್ಕೋಬೇಡ್ರು, ಯಮಧರ್ಮರಾಜ ಕರ್ಕೊಂಡು ಹೋಗ್ಬಿಡ್ತಾರೆ. ಓರಿಯಾಗಿ ಮಲ್ಕೊಳ್ಳಿ ಅಂತ ಹೇಳೋರು ಆ ಕಾಲದಲ್ಲಿ ಅಜ್ಜಿ ತಾತಂದ್ರೆ. ಏನಕ್ಕೆ ಮಲ್ಕೊಳ್ಳೋದ್ರೆ ಮಧ್ಯ ಮಲ್ಕೊಂಡ್ರೆ ಯಾವನಾದ್ರೂ ಎತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಒಂದು ಓರಿಯಾಗಿ ಮಲ್ಕೋಬಾರ್ದು, ಬೆಡ್ ರಿಡನ್ ಆದವ್ರನ್ನ ಮಧ್ಯ ಮಲಗಿಸ್ಬೇಕು. ಪ್ರದಕ್ಷಿಣೆ ಹಾಕೋ ಥರ ಮಧ್ಯಕ್ಕೆ ಮಲಗಿಸಿದ್ರೆ ಎದ್ದಾಣ ಅಂತಾನಂತೆ. ಅಂದರೆ ಘಮ ಘಮ ಅಂತ ಒಂದಷ್ಟು ಸಾಂಬ್ರಾಣಿ ಹಾಕಿ ಕಳಿಸ್ಬೇಕು. ಸೊ ಯಾರದ್ದು ಬೆಡ್ ರಿಡನ್ ಆಗಿದ್ದೀರಾ ಅಂಥವ್ರನ್ನೆಲ್ಲ ಕಳಿಸ್ಬೇಕು. ಎಷ್ಟೋ ಜನ ಕಾಶಿಗೆ ಹೋಗ್ತಾರೆ ಶ್ವೇತಾ, ಹೋದವರು ಇವ್ರ ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರೆ, ನಾನು ಕಾಶಿಗೆ ಹೋಗಿ ತೊಗೋಣ ಅಂತಿದ್ದೀನಿ, ಮುಕ್ತಿ ಮೋಕ್ಷ ಬಂದ್ಬಿಡತ್ತೆ ಅಂತ ಹೋಗ್ತಾನೆ. ಹೋಗಲ್ಲಿ ಎಲ್ಲ ರೆಡಿಯಾಗಿರ್ತಾನೆ, ಅವ್ನು ಸೀರಿಯಸ್ ಆದ ತಕ್ಷಣ ಇವ್ರ ಮಕ್ಕಳು ಹೋಗಿ ಕರ್ಕೊಂಡ್ಬಿಡ್ತಾರೆ. ಪಾಪ ಅವ್ನು ಹೋಗ್ತೀನಿ ಅಂದವನು ವಾಪಸ್ ಕರ್ಕೊಂಬಂದು ಏನು ಮಾಡ್ತೀರಾ, ಮುಕ್ತಿನೂ ಇಲ್ಲ ಮೋಕ್ಷನೂ ಇಲ್ಲ. ಅದಕ್ಕೆ ತಿಳ್ಕೊಳ್ಳಿ, ಮುಕ್ತಿ ಅಂದರೆ ಹೋದವನು ವಾಪಸ್ ಬರಲ್ಲ, ಮೋಕ್ಷ ಅಂದರೆ ಪುನರ್ಜನ್ಮ, ಪುನರಪಿ ಜನನಂ ಪುನರಪಿ. ನಮಗೆ ಮುಕ್ತಿ ಬೇಕೇ ಹೊರತು ಮೋಕ್ಷ ಬೇಡ. ಅದಕ್ಕೆ ಎಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ ಗಂಡನಿಂದ ಹೆಂಡತಿ ಮುಕ್ತಿ, ಹೆಂಡತಿಯಿಂದ ಗಂಡನ ಮುಕ್ತಿ ಅಂತಲ್ಲ. ನಾವೀಗ ಬಂದ್ಬಿಟ್ಟಿದ್ದೀವಿ, ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರಲಿ. ಇವತ್ತಾದರೂ ಶಿವರಾತ್ರಿಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ. ನಿಮಗೆಲ್ಲರಿಗೂ ಒಂದು ಸೀಕ್ರೆಟ್ ಹೇಳ್ತೀನಿ ಸುವರ್ಣ ಮುಖಾಂತರ. ಇಡೀ ಜಗತ್ತಲ್ಲಿ 12 ಜ್ಯೋತಿರ್ಲಿಂಗಕ್ಕಿಂತ ಶ್ರೇಷ್ಠವಾದ್ದು ದಕ್ಷಿಣದಲ್ಲಿರೋದು ಪಂಚಭೂತಗಳಾಗೋ 5 ಲಿಂಗಗಳು. 2 ತೋರಿಸ್ತೀನಿ, ಹೇಳ್ತೀನಿ. ಅದಕ್ಕಿಂತ ಶ್ರೇಷ್ಠವಾದ್ದು ಈಶ್ವರ ಕಾಶಿಯನ್ನೇ ಏನು ಕೈಲಾಸವನ್ನು ಬಿಟ್ಟು ತಪಸ್ಸನ್ನು ಇವತ್ತಿಗೂ ದಕ್ಷಿಣದಲ್ಲಿ ಮಾಡ್ತಾ ಇರೋ ಒಂದು ಕ್ಷೇತ್ರ ಯಾವುದಾದ್ರು ಇದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ. ಯಾಕೆಂದರೆ 12 ಜ್ಯೋತಿರ್ಲಿಂಗದಲ್ಲಿ ನೀನು ನೋಡು, ಶ್ರೀಶೈಲದಲ್ಲಿ 12 ಜ್ಯೋತಿ ಒಂದಾಯಿತು, ತಮಿಳುನಾಡು ರಾಮೇಶ್ವರ ಆಯಿತು. ನಮ್ಮಲ್ಲಿ ಏನೂ ಇಲ್ವಲ್ಲ, ಕರ್ನಾಟಕದಲ್ಲಿ ಒಂದು ಜ್ಯೋತಿರ್ಲಿಂಗನೂ ಇಲ್ವಲ್ಲ ಅಂತ ಎಷ್ಟೋ ಜನ ಅನ್ಕೊತಾರೆ. ಆದರೆ ಕರ್ನಾಟಕದಲ್ಲಿ ಇವತ್ತಿಗೂ ಒಂದು ಒಳ್ಳೆ ವಿಶೇಷವಾಗಿರೋ ಜ್ಯೋತಿರ್ಲಿಂಗ ಯಾವುದಾದ್ರು ಇದೆ ಅಂದರೆ ನರೇಂದ್ರ ಮೋದಿ ಏನು ಅಂದರೆ ಎಲ್ಲ ಕಾರಿಡೋರು ರೆಡಿ ಮಾಡಿದ್ರು. 12 ಜ್ಯೋತಿರ್ಲಿಂಗದಲ್ಲಿ 7 ಕಾರಿಡೋರ್ ಸೂಪರಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದು 5 ಮಾಡಬೇಕು. ಇವತ್ತು ಶ್ರೀಶೈಲ ರೆಡಿ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಇವತ್ತು ಮೋದಿಯವರು ಈ ಟಿ ವಿ ಕಾರ್ಯಕ್ರಮ ಮುಖಾಂತರವಾಗಿ ಏನಾದರೂ ಕರ್ನಾಟಕಕ್ಕೆ ಬಂದರೆ ಇವತ್ತಿಗೂ ಪರಮೇಶ್ವರ ಜಾಗೃತಿಯಾಗಿದ್ದಾನೆ ಅಂದರೆ 3000 ಎಕರೆ, ಎಷ್ಟೋ 3000 ಎಕರೆ. ಅದಕ್ಕೆ ಮಹಾಕೂಟ ಅಂತ ಕರೀತಾರೆ. ಬಾಗಲಕೋಟೆಯಲ್ಲಿ ಮಹಾಕೂಟ ಅಂತಿದೆ, ಮಹಾಕೂಟೇಶ್ವರ ಅಂತ ಹೆಸರು. ಈಶ್ವರನ ಕೆಳಗೊಂದು ನದಿ, ಪಾರ್ವತಿ ಕೆಳಗೊಂದು ನದಿ, ಗಣಪತಿ ಕೆಳಗೊಂದು ನದಿ. ಅದಕ್ಕೆ ಮಹಾಕೂಟೇಶ್ವರ ದೇವತೆಗಳು ಕೂತಿರೋದು. ಎಲ್ಲಮ್ಮನ ತಲೆಯನ್ನು ಕತ್ತರಿಸಿ ಮತ್ತೆ ತಲೆಯನ್ನು ಇಟ್ಟಿದ್ದ ಸ್ಥಳವೇ ಮಹಾಕೂಟೇಶ್ವರ. ಅದಕ್ಕೆ ಬಾದಾಮಿಯಲ್ಲಿ ಇವತ್ತಿಗೂ ಬನಶಂಕರಿ ಇರ್ತಕ್ಕಂಥವಳು ಅಗ್ನಿಮೂಲೆಯಲ್ಲಿ, ದೇವಮೂಲೆಯಲ್ಲಿ ಇರ್ತಕ್ಕಂಥವನು ಗಣಪತಿಗಿರಿ ಅಂತ ಇರ್ತಕ್ಕಂಥದ್ದು, ಹಿಮಗಿರಿ ಅಂತ ಹಿಂದ್ಗಡೆ ಇರ್ತಕ್ಕಂಥವನು ಸಾಕ್ಷಾತ್ ಈಶ್ವರ, ಆಮೇಲೆ ಗುಹೆ ಒಳಗಿರ್ತಕ್ಕಂಥವನು ಸೂರ್ಯನಾರಾಯಣ. ಇದಿಷ್ಟು ಸೇರಿ ಪಂಚಾಯತನ ಏನಾದರೂ ಇದೆ ಅಂದರೆ ಬಾಗಲಕೋಟೆಯಲ್ಲಿ ಬಹಳ ವಿಶೇಷವಾಗಿ ಬನಶಂಕರಿ ತಾಯಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ನೀವೇನಾದರೂ ನೋಡಿದ್ರೆ ಅಂಥ ಈಶ್ವರನ ಜಲಮದಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ತಾವೆಲ್ಲರೂ ಹೋಗಿ ಬನ್ನಿ. ಪಾಂಡವರು ಹೋಗಿ ಬಂದಿದ್ದಾರೆ. 3000 ಎಕರೆಯಲ್ಲಿ ದೇವಾಲಯ. ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತಾ? ಅಂಥ ದೇವಸ್ಥಾನಕ್ಕೆ ನೀವು ಹೋಗಿ ಬಂದರೆ ಇವತ್ತು ಪರಮೇಶ್ವರ ಜಾಗೃತಿ ಆಗಿದ್ದಾರೆ. ಅದಕ್ಕೆ ಶಿವರಾತ್ರಿಗೆ ನೀವೆಲ್ಲ ಏನು ಅಂದರೆ ಸುಮ್ಮನೆ ಕೂತ್ಕೊಂಡು ಆಗಲೇ ಇವಳು ಹೇಳಿದ್ಲು, ಪೂಜೆ ಮಾಡಬೇಕಾದ್ರೆ ಜಾಗೃತಿ ಆಗಿರ್ಬೇಕಾದ್ರೆ ಪಿಕ್ಚರ್ ಹಾಕ್ಬಿಡಿ, ಜಾಗರಣೆ ಇರೋಣ, ಫಸ್ಟ್ ಕ್ಲಾಸ್ ಇರೋ ಪಿಕ್ಚರ್ಗಳನ್ನ ನೋಡ್ಕೊಂಡು ಕೂತಲ್ಲ. ಅಟ್ಲೀಸ್ಟ್ ಅವ್ರು ದೇವ್ರ ಪಿಕ್ಚರ್ ಅದು ನೋಡ್ತಾ ಕೂತ್ಕೊಂಡ್ರೆ ಉತ್ತಮ. ಅದನ್ನ ನೋಡಲ್ಲ. ಅದಕ್ಕೆ ಭಕ್ತ ಸಿರಿಯಾಳ ಏನು ಹೇಳ್ತಾನೆ ಅಂದರೆ ಇವತ್ತಿಗೂ ತಂದೆ ತಾಯಿಯನ್ನ ಯಾರು ಪೂಜೆಯನ್ನ ಮಾಡ್ತಾರೆ ಇವತ್ತು ಅವರಿಗೆ ಸಾಕ್ಷಾತ್ ಶಿವ ದರ್ಶನವಾಗುತ್ತೆ. ಯಾರು ದಟ್ಟ ದರಿದ್ರದಿರ್ತಾನೆ ಅವನ ಕಾಲನ್ನ ತೊಳಿತಾರೆ, ಅಂದರೆ ಪೌರ ಕಾರ್ಮಿಕರಾಗ್ಬೋದು ಅಥವಾ ಯಾರಾದರೂ ಅಂಗವಿಕಲರಿರ್ಬೋದು, ಅವನ ಕಾಲಿಗೆ ಹೋಗಿ ಸೇವೆಯನ್ನು ಮಾಡ್ತಾರೆ. ಪರಮೇಶ್ವರನ್ ತುಂಬ ಇಷ್ಟ ಅಂತೆ.
ಪರಮೇಶ್ವರ ಸ್ಮಶಾನದಲ್ಲಿ ಯಾಕೆ ಇರ್ತಾನೆ ಅಂದರೆ ಅಂಗಾಳ ಪರಮೇಶ್ವರಿ ಹೋಗಿ ಕೂತ್ಕೊಂತಾಳಂತೆ. ಯಾಕೆ ಪರಮೇಶ್ವರ ಸ್ಮಶಾನದಲ್ಲಿ ಇರ್ತಾನೆ ಅಂದರೆ ಭೂತ ಪ್ರೇತಗಳೆಲ್ಲ ಹೇಳುತ್ತಂತೆ, ನಾವೆಲ್ಲ ಸ್ಮಶಾನಕ್ಕೆ ಬಂದ್ಬಿಟ್ವಿ, ಇಂಥ ಜಾಗ ಎಲ್ಲಿ ನಾವು ಗೊತ್ತಾಗ್ತಿಲ್ಲ, ಯಾರೂ ಇಲ್ಲ ನಮ್ಮ ನೋಡ್ಕೊಳ್ಳೋಕ್ಕೆ ಅಂತ. ಅವಾಗ ಹೇಳ್ತಾನಂತೆ ಪರಮೇಶ್ವರ, ಸಾಯಕ್ಕೆ ಮೊದಲು ನೀವೆಲ್ಲ ಅಪ್ಪ ಅಮ್ಮ ಬೇಕು, ಇವ್ರು ಬೇಕು, ಅವ್ರು ಬೇಕು ಅಂತೀರಾ, ಸಿಟಿ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು ಅಂತೀರಾ, ಸತ್ತ ಮೇಲೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ, ಬಂದುಬಿಟ್ರಿ ಆದರೆ ಈ ಜಾಗದಲ್ಲಿ ಯಾರೂ ಇಲ್ಲ ಜೊತೆಗೆ ಅನ್ಕೊಂತೀರಾ. ಅಂಥ ಭೂತ ಪ್ರೇತ ಪಿಶಾಚಿಗಳಿಗೂ ಆಶ್ರಯ ಕೊಡೋನು ಏಕೈಕ ಯಾರಂದ್ರೆ ಆ ಪರಮೇಶ್ವರ ಒಬ್ಬನೇ. ಅದಕ್ಕೆ ಸ್ಮಶಾನವಾಸಿಯಾಗಿರೋನು ಅವನು ಭಸ್ಮವನ್ನು ಹಚ್ಕೊಂಡು ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ, ಈ ಶರೀರ ಭಸ್ಮ ಆಗೋದು ಗ್ಯಾರಂಟಿ. ದಯವಿಟ್ಟು ಈ ಪರಮಾತ್ಮನ ಹೇಳ್ತಾನೆ ಇರೋವರೆಗೂ ಚೆನ್ನಾಗಿ ಮಾಡಿ, ಇಲ್ಲದೆ ಇದ್ದಾಗ ಯಾಕೆ ಬಡ್ಕೊಂತೀರ. ಅದಕ್ಕೆ ಮನುಷ್ಯ ಇದ್ದಾಗ ವ್ಯಾಲ್ಯೂ, ಹೊಟ್ಟೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವೆಲ್ಲ ಇವತ್ತು ಶಿವರಾತ್ರಿ ದಿವಸ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅವ್ರಿಗೆ ಹೋಗಿ ಸೇವೆ ಮಾಡಿ. ಯಾರ್ಯಾರು ಇದ್ದಾರೆ ನೆಂಟರು ಅವ್ರನ್ನೆಲ್ಲ, ಇನ್ನು ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ ನೋಡಿ. ಈಗ 17ನೇ ತಾರೀಕು ಗ್ರಹಣ ಬೇರೆ ಬರುತ್ತೆ, ಅಮಾವಾಸ್ಯೆ. ಅವತ್ತಿಂದ ವರ್ಲ್ಡ್ ವಾರ್ ಎಲ್ಲ ಶುರು ಆಗ್ತಾ ಹೋಗುತ್ತೆ, ಜನಗಳಿಗೆ ಜಾಗೃತಿ ಇರಲ್ಲ, ಏನು ಕಲಹಗಳು ನಡೆಯುತ್ತೆ, ಸುನಾಮಿಗಳಿರುತ್ತೆ, ಎಲ್ಲ ನಡೆಯುತ್ತೆ. ಆದರೆ ಅಟ್ಲೀಸ್ಟ್ ಆ ಸೌಹಾರ್ದತೆ ಅನ್ನೋದನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ, ನಮ್ಮಲ್ಲಿ ಒಗ್ಗಟ್ಟು ಬಿಟ್ಟು ಹೋಗ್ತಿದ್ದಿಲ್ಲ ಅನ್ನೋದು ವಿಶೇಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.